ನಮಸ್ಕಾರ ಸ್ನೇಹಿತರೆ. ಫಾರ್ಮಸಿ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದೆಲ್ಲೆಡೆ ರಾರಾಜಿಸುತ್ತಿರೋ ಕ್ಷೇತ್ರ. ಭಾರತ ಅಂದ ತಕ್ಷಣ ಕೇವಲ ಸರ್ವಿಸ್ ಬೇಸ್ಡ್ ರಾಷ್ಟ್ರ, IT ಸರ್ವಿಸ್ ಮೇಲೆ ಓಡ್ತಾ ಇರೋ ರಾಷ್ಟ್ರ, ಅಲ್ಲಿನ ನಗರಗಳೆಲ್ಲ ಡಿಪೆಂಡ್ ಆಗಿದ್ದಾರೆ ಅದರ ಮೇಲೆ ಅನ್ನೋ ಒಪಿನಿಯನ್ ಇತ್ತು. ಆದರೆ ಫಾರ್ಮಾ ಅದನ್ನು ಸುಳ್ಳು ಮಾಡಿ ಇಲ್ಲ, ಉತ್ಪಾದನೆಯಲ್ಲೂ ಕೂಡ ಭಾರತ ಬಲಿಷ್ಠ ಶಕ್ತಿ ಅಂತ ತೋರಿಸ್ಕೊಡ್ತು. ಹೀಗಾಗಿ ನಾವಿವತ್ತು ವಿಶ್ವದ 3ನೇ ಅತಿ ದೊಡ್ಡ ಫಾರ್ಮಾ ಇಂಡಸ್ಟ್ರಿ, ಜಗತ್ತಿನ 20% ಔಷಧಿಯನ್ನು ತಯಾರಿಸಿಕೊಡೋ ಭಾರತದ ಫಾರ್ಮಾ ಇಂಡಸ್ಟ್ರಿಯನ್ನು ನೋಡ್ತಾ ಹೋಗೋಣ. ಇದೇ ಕಾರಣಕ್ಕೆ ಭಾರತವನ್ನ ಜಗತ್ತು ವಿಶ್ವದ ಫಾರ್ಮಸಿ ಅಂತ ಕರೆಯುತ್ತೆ. ಅಮೆರಿಕ, ಯುರೋಪ್ನಂತಹ ಡೆವಲಪ್ಡ್ ರಾಷ್ಟ್ರಗಳು ಕೂಡ ಭಾರತದ ಮೆಡಿಸಿನ್ ಮೇಲೆ ಹೆಚ್ಚು ನಂಬಿಕೆ ಇಡ್ತಾರೆ. ಹಾಗಿದ್ರೆ ಇಂಥ ಬದಲಾವಣೆಗೆ ಏನ್ ಕಾರಣ? ಫಾರ್ಮಾದಲ್ಲಿ ಭಾರತ ವಿಶ್ವ ಶ್ರೇಷ್ಠ ಆಗಿದೆ ಹೇಗೆ? ಇದನ್ನ ಬೇರೆ ಸೆಕ್ಟರ್ಗಳಿಗೆ ಹೇಗೆ ನಾವು ಅಪ್ಲೈ ಮಾಡಬಹುದು? ಬನ್ನಿ ಇವತ್ತಿನ ಬಿಸ್ನೆಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಭಾರತದ ಫಾರ್ಮಾ ಸೆಕ್ಟರ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಅಪರೂಪದ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಯಾವುದೇ ಸೆಕ್ಟರ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಕ್ಷೇತ್ರ ಹೇಗೆ ವರ್ಕ್ ಆಗುತ್ತೆ ಅಂತ ಬೇಸಿಕ್ಸ್ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹೀಗಾಗಿ ಭಾರತ ಫಾರ್ಮಾದಲ್ಲಿ ದಿಗ್ವಿಜಯ ಸಾಧಿಸಿದ್ದು ನೋಡೋಕ್ಕೂ ಮೊದಲು ನಾವು ಫಾರ್ಮಾ ಸೆಕ್ಟರ್ನ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಮೆಡಿಸಿನ್ ಹೇಗೆ ತಯಾರಾಗುತ್ತೆ ಅನ್ನೋದ್ರಿಂದ ಹಿಡಿದು ಫಾರ್ಮಾ ಇಂಡಸ್ಟ್ರಿಯ ಸ್ಟ್ರಕ್ಚರ್, ಸಪ್ಲೈ ಚೈನ್ ವರೆಗೆ ಎಲ್ಲ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬೇರೆ ಇಂಡಸ್ಟ್ರೀಸ್ಗೆ ಹೋಲಿಸಿದ್ರೆ ಫಾರ್ಮಾ ಔಟ್ಕಮ್ ಡ್ರಿವನ್ ಇಂಡಸ್ಟ್ರಿ. ಪೇಂಟ್, ಸಿಮೆಂಟ್, ಬಟ್ಟೆ, ನೀವು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಅಲ್ಲಿ ಮೊದಲು ಕಚ್ಚಾ ವಸ್ತು ಖರೀದಿ ಮಾಡಬೇಕು, ಉತ್ಪಾದನೆ ಮಾಡಬೇಕು, ಸೇಲ್ ಮಾಡಬೇಕು. ಆದರೆ ಫಾರ್ಮಾ ಹಾಗಲ್ಲ. ಇದು ಮನುಷ್ಯನ ದೇಹದ ಸಮಸ್ಯೆ ಸಾಲ್ವ್ ಮಾಡೋ ಇಂಡಸ್ಟ್ರಿ. ಹೀಗಾಗಿ ಪ್ರಾಡಕ್ಟ್ನ ಔಟ್ಕಮ್ ಹೇಗಿರುತ್ತೆ ಅನ್ನೋದರ ಮೇಲೇನೆ ಅದರ ಮಾರಾಟ ಡಿಪೆಂಡ್ ಆಗಿರುತ್ತೆ. ಯಾವ ಔಷಧಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೋ ಅಷ್ಟು ಚೆನ್ನಾಗಿ ಸೇಲ್ ಆಗುತ್ತೆ. ಹೀಗಾಗಿ ಔಷಧಿ ಉತ್ಪಾದನೆ ಮಾಡೋಕ್ಕೂ ಮೊದಲು ಸಾಕಷ್ಟು ಕೆಲಸ ಇರುತ್ತೆ, ತುಂಬಾ ಶ್ರಮ ಇರುತ್ತೆ. ಔಷಧ ಹೇಗೆ ತಯಾರಾಗುತ್ತೆ? ಯಾವುದೇ ಒಂದು ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ತಯಾರು ಮಾಡೋದ್ರ ಹಿಂದೆ ಮುಖ್ಯವಾಗಿ 3 ಹಂತಗಳಿವೆ. ಮೊದಲನೇದು ಡ್ರಗ್ ಡಿಸ್ಕವರಿ ಅಂಡ್ ಡೆವಲಪ್ಮೆಂಟ್. ಈ ಹಂತದಲ್ಲಿ ಔಷಧದ ಫಾರ್ಮುಲಾವನ್ನು ಕಂಡುಹಿಡಿಯಬೇಕು. 100 ಸೈಂಟಿಸ್ಟ್ಗಳು ಸಾಕಷ್ಟು ಲ್ಯಾಬ್ ಎಕ್ಸ್ಪೆರಿಮೆಂಟ್ ನಡೆಸಿ ನಿರ್ದಿಷ್ಟ ಕಾಯಿಲೆ ಅಥವಾ ಸಮಸ್ಯೆಗೆ ಬೆಸ್ಟ್ ಔಷಧ ಯಾವುದು ಅಂತ ಫೈನಲ್ ಮಾಡ್ತಾರೆ. ಇದಾದ ನಂತರ ಬರೋದು ಕ್ಲಿನಿಕಲ್ ಟ್ರಯಲ್ಸ್. ಈ ಹಂತದಲ್ಲಿ ಮೊದಲು ಲ್ಯಾಬ್ನಲ್ಲಿ ಟ್ರಯಲ್ ನಡೆಸಿ ನಂತರ ಅನಿಮಲ್ ಟ್ರಯಲ್, ಪ್ರಾಣಿಗಳ ಮೇಲೆ ಈ ಮೆಡಿಸಿನ್ ಅನ್ನ ಪ್ರಯೋಗ ಮಾಡ್ತಾರೆ. ಅದು ಸಕ್ಸಸ್ ಕಂಡ್ರೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಲಾಗುತ್ತೆ. ಆದರೆ ಹ್ಯೂಮನ್ ಟ್ರಯಲ್ ನಡೆಸಬೇಕು ಅಂದ್ರೆ ಸರ್ಕಾರದಿಂದ ಹಲವು ಹಂತದಲ್ಲಿ 100 ಅನುಮತಿಯನ್ನ ಪಡಿಬೇಕು. ಸುಮ್ಮನೆ ಯಾವ್ಯಾವುದೋ ಔಷಧಿಯನ್ನ ಜನರಿಗೆ ಚುಚ್ಚೋಕಾಗೋದಿಲ್ಲ. ಆ ಮೆಡಿಸಿನ್ನ ಸೈಡ್ ಎಫೆಕ್ಟ್ಸ್ ಏನೇನು, ಎಷ್ಟು ದಿನ ಇರುತ್ತೆ, ಎಫಿಕಸಿ ಎಷ್ಟು ಡೋಸ್ ವರೆಗೆ ಕೊಟ್ಟರೆ ನಡೆಯುತ್ತೆ, ಹೀಗೆ ಎಲ್ಲವನ್ನ ಅತ್ಯಂತ ಕೂಲಂಕುಷವಾಗಿ ಅನಲೈಸ್ ಮಾಡಬೇಕಾಗತ್ತೆ. ಅದೆಲ್ಲ ಆದ್ಮೇಲೆ ಹ್ಯೂಮನ್ ಟ್ರಯಲ್ ಬಹಳ ಎಚ್ಚರಿಕೆಯಿಂದ ಶುರು ಮಾಡಬೇಕು. ಅನುಮತಿ ಸಿಗೋದೇ ಆವಾಗ. ಈ ರೀತಿ ಕ್ಲಿಯರೆನ್ಸ್ ಪಡೆದ ಔಷಧಿಗಳಿಗೆ IND, ಇನ್ವೆಸ್ಟಿಗೇಷನಲ್ ನ್ಯೂ ಡ್ರಗ್ ಅನ್ನೋ ಒಂದು ಸ್ಟೇಟಸ್ ಸಿಗುತ್ತೆ. ರೆಗ್ಯುಲೇಟರಿ ಅಪ್ರೂವಲ್ ಪಡೆದ ಈ IND ಮೆಡಿಸಿನ್ಗಳು ಕೊನೆ ಹಂತ ಕಮರ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ರೆಡಿ ಆಗ್ತವೆ. ಸೊ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಪ್ರಾಸೆಸ್ ಇರೋದ್ರಿಂದಲೇ ಒಂದು ಔಷಧ ತಯಾರಾಗಬೇಕು ಅಂದರೆ ಏನಿಲ್ಲ ಅಂದ್ರೂ 10 ರಿಂದ 12 ವರ್ಷ ತಗಲುತ್ತೆ. ಸುಮಾರು $1 ಬಿಲಿಯನ್ ವರೆಗೆ ದುಡ್ಡು ಬೇಕಾಗತ್ತೆ ಆವರೇಜ್ ಆಗಿ. ಅಲ್ಲದೆ ಇದರಲ್ಲಿ ಅನ್ಸರ್ಟೆನಿಟೀಸ್, ಅನಿಶ್ಚಿತತೆಗಳು ಜಾಸ್ತಿ. ಮೆಡಿಸಿನ್ ಎಫೆಕ್ಟಿವ್ ಆಗುತ್ತೋ ಇಲ್ಲೋ, ಸೈಡ್ ಎಫೆಕ್ಟ್ಸ್ ಆಗುತ್ತೋ ಏನೋ, ಸರ್ಕಾರ ಅಪ್ರೂವಲ್ ಕೊಡುತ್ತೋ ಇಲ್ಲೋ, ಸಿಕ್ಕಾಪಟ್ಟೆ ಅಡೆತಡೆಗಳು. ಅಷ್ಟೆಲ್ಲ ಎಫರ್ಟ್ ಹಾಕಿ ಲಾಸ್ಟಿಗೆ ಫೇಲ್ಯೂರ್ ಆಯಿತು ಅಂದರೆ ಅಷ್ಟು ಬಿಲಿಯನ್ ದುಡ್ಡೆಲ್ಲ ವೇಸ್ಟ್. ಹೊಸದಾಗಿ ಶುರು ಮಾಡಬೇಕು ಇನ್ನೊಂದ್ಸರಿ. ಹೀಗಾಗಿನೇ ಜಗತ್ತಿನಾದ್ಯಂತ ಈ ಔಷಧಗಳ ಅಪ್ರೂವಲ್ ರೇಟ್ 1%ಗಿಂತ ಕಮ್ಮಿ ಇದೆ. 0.01 ಮೆಡಿಸಿನ್ಗಳು ಮಾತ್ರ ಅಪ್ರೂವಲ್ ಪಡೆಯೋದು. ಹೀಗಾಗಿ ಹೊಸ ಔಷಧ ಕಂಡುಹಿಡಿಯೋದು ಅತ್ಯಂತ ರಿಸ್ಕಿ ಹಾಗೂ ಟಫ್ ಪ್ರಾಸೆಸ್. ಭಾರತದ ಕಂಪನಿಗಳಿಗಂತೂ ಇಷ್ಟೊಂದು ರಿಸ್ಕ್ ತಗೊಳ್ಳುವಷ್ಟು ಬಂಡವಾಳ ಇಲ್ಲ. ಹೀಗಾಗಿ ನಮ್ಮ ಕಂಪನಿಗಳು ಜನರಿಕ್ ಅನ್ನೋ ಹೊಸ ಮಂತ್ರವನ್ನ ಕಂಡುಹಿಡ್ಕೊಂಡಿವೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 night 6 day ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ $53,700 ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 night 3 star ಹೋಟೆಲ್ ಸ್ಟೇ, 1 night ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ $53,700. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಜನರಿಕ್ ಸಾಮ್ರಾಟ ಭಾರತ. ಸ್ನೇಹಿತರೆ, ಇನೋವೇಟರ್ ಕಂಪನಿಗಳು ಹೊಸ ಮೆಡಿಸಿನ್ ಕಂಡುಹಿಡಿದು ಉತ್ಪಾದನೆ ಮಾಡಿದ್ರೆ ಜನರಿಕ್ ಕಂಪನಿಗಳು ಪೇಟೆಂಟ್ ಅವಧಿ ಮುಗಿದ ಮೇಲೆ ಅದನ್ನ ಕಾಪಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತವೆ. ಹಾಗಂತ ಇದು ಅಕ್ರಮ ಅಲ್ಲ, ಯಾಕಂದ್ರೆ ಮೆಡಿಸಿನ್ ಪೆನ್ನು ಪೇಪರ್ ತರ ಸಾಮಾನ್ಯ ಉತ್ಪನ್ನ ಅಲ್ಲ, ಮನುಷ್ಯರ ಜೀವ ಉಳಿಸೋ ಸಂಜೀವಿನಿ. ಹೀಗಾಗಿ ಯಾವುದೇ ಮೆಡಿಸಿನ್ನ ಪೇಟೆಂಟ್ಗೆ 20 ವರ್ಷ ಮಿತಿ ಇರುತ್ತೆ. ಪೇಟೆಂಟ್ ಅವಧಿ ಮುಗಿದ ಮೇಲೆ ಯಾರು ಬೇಕಾದರೂ ಮೆಡಿಸಿನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಇಂಥ ಜನರಿಕ್ ಉದ್ಯಮದಲ್ಲಿ ಭಾರತ ಕಿಂಗ್. ವಿಶ್ವದ ಅತಿದೊಡ್ಡ ಜನರಿಕ್ ಮೆಡಿಸಿನ್ ಉತ್ಪಾದಕ ನಾವು.
ಸುಮಾರು 60,000 ಜನರಿಕ್ ಔಷಧಿಗಳನ್ನು ತಯಾರು ಮಾಡ್ತೇವೆ. ಭಾರತದ ಫಾರ್ಮಾ ಇಂಡಸ್ಟ್ರಿಯಲ್ಲಿ 3,000 ಕಂಪನಿಗಳಿದ್ರೆ ಅದರಲ್ಲಿ 96% ಜನರಿಕ್ ಕಂಪನಿಗಳೇ ಇವೆ. ಬಹಳ ಜನ ಜನರಿಕ್ ಅಂದ ತಕ್ಷಣ ಕೇವಲ ಬ್ರ್ಯಾಂಡ್ ನೇಮ್ ಇಲ್ಲದ ಮೆಡಿಸಿನ್ಗಳು ಅಂತ ಅನ್ಕೊಳ್ತಾರೆ. ಆದರೆ ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಡೋಲೋ 650 ಕೂಡ ಜನರಿಕ್ ಮಾತ್ರನೇ. ಜನರಿಕ್ ಅಂದರೆ ಕೇವಲ ಪೇಟೆಂಟ್ ಇಲ್ಲದ ಮೆಡಿಸಿನ್ ಅಂತ ಅರ್ಥ. ಈ ಜನರಿಕ್ನಲ್ಲೂ 3 ರೀತಿ ಮೆಡಿಸಿನ್ ಬರುತ್ತೆ: ಜನರಿಕ್, ಟ್ರೇಡ್ ಜನರಿಕ್, ಬ್ರ್ಯಾಂಡೆಡ್ ಜನರಿಕ್. ಉದಾಹರಣೆಗೆ ಪ್ಯಾರಾಸಿಟಮಲ್ ಮಾತ್ರೆ, ಪ್ಯಾರಾಸಿಟಮಲ್ ಅನ್ನು ಹೆಸರಲ್ಲೇ ಮಾರಿದ್ರೆ ಜನರಿಕ್ ಆಗುತ್ತೆ. ಅದೇ ಪ್ಯಾರಾಸಿಟಮಲ್ನ ಯಾವುದಾದ್ರೂ ಕಂಪನಿ ಸ್ಟಾಕಿಸ್ಟ್ ಮತ್ತು ರಿಟೇಲರ್ ಮೂಲಕ ಮಾರಾಟ ಮಾಡಿದ್ರೆ ಅದು ಟ್ರೇಡ್ ಜನರಿಕ್ ಆಗುತ್ತೆ. ಇನ್ನು ಒಂದು ವೇಳೆ ಯಾವುದಾದ್ರೂ ದೊಡ್ಡ ಕಂಪನಿ ಅದೇ ಪ್ಯಾರಾಸಿಟಮಲ್ ಮಾತ್ರೆಗೆ ತನ್ನ ಬ್ರ್ಯಾಂಡ್ ನೇಮ್ ಹಾಕಿ ಮೆಡಿಕಲ್ಗಳ ಮೂಲಕ ಮಾರಾಟ ಮಾಡಿದ್ರೆ, ಡಾಕ್ಟರ್ಗಳಿಂದ ಪ್ರಿಸ್ಕ್ರೈಬ್ ಮಾಡಿಸಿ ಮಾರಾಟ ಮಾಡಿದ್ರೆ ಅದನ್ನು ಬ್ರ್ಯಾಂಡೆಡ್ ಜನರಿಕ್ ಮೆಡಿಸಿನ್ ಅಂತ ಹೇಳ್ತಾರೆ. ಡೋಲೋ 650 ಕೂಡ ಈ ಥರ ಬ್ರ್ಯಾಂಡೆಡ್ ಜನರಿಕ್ ಮಾತ್ರೆ. ಭಾರತದ ಮಾರ್ಕೆಟ್ನಲ್ಲಿ 72% ಮಾರಾಟ ಆಗ್ತಿರೋದು ಇಂತಹ ಬ್ರ್ಯಾಂಡೆಡ್ ಜನರಿಕ್ ಮೆಡಿಸಿನ್. ಅವೆಂಡುಸ್ ಅನ್ನೋ ಸಂಸ್ಥೆಯ ವರದಿ ಪ್ರಕಾರ ಫಾರ್ಮಾ ಕಂಪನಿಗಳು ತಮ್ಮ 10-15% ಆದಾಯ ಕೇವಲ ಈ ಥರ ಮಾರ್ಕೆಟಿಂಗ್ ಆಗಿನೇ ಖರ್ಚು ಮಾಡ್ತವೆ. 25-30% ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳ ಮೇಲೆ ಸುರಿತವೆ. ಪರಿಣಾಮ 90%ಕ್ಕೂ ಅಧಿಕ ವೈದ್ಯರ ಪ್ರಿಸ್ಕ್ರಿಪ್ಷನ್ಗಳು ಮಾರ್ಕೆಟಿಂಗ್ನಿಂದ ಪ್ರಭಾವಗೊಂಡಿರ್ತವೆ. ಅದು ನೆಗೆಟಿವ್ ಈ ಇಂಡಸ್ಟ್ರಿದು. API ಕಿಂಗ್ ಭಾರತ, ವಿಶ್ವದ ಫಾರ್ಮಾ ಫ್ಯಾಕ್ಟರಿ. ಕೇವಲ ಜನರಿಕ್ ಒಂದರ ಮೇಲೆ ಮಾತ್ರ ಭಾರತ ಡಿಪೆಂಡ್ ಆಗಿದ್ರೆ ಫಾರ್ಮಾ ಕಿಂಗ್ ಆಗ್ತಿರಲಿಲ್ಲ. IT ಅಂತೆ ಇಲ್ಲೂ ಕೂಡ ಔಟ್ಸೋರ್ಸಿಂಗ್ ಭಾರತದ ಕೈ ಹಿಡಿದಿದೆ. ಅಮೆರಿಕ, ಯುರೋಪ್ನ ಫಾರ್ಮಾ ಕಂಪನಿಗಳು ತಮ್ಮ ಮೆಡಿಸಿನ್ ಉತ್ಪಾದನೆಯನ್ನ ಭಾರತಕ್ಕೆ ಔಟ್ಸೋರ್ಸ್ ಮಾಡ್ತವೆ. ಅಂದರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇವೆ. ಅದರಲ್ಲೂ API ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಭಾರತದಲ್ಲಿ ಹೆಚ್ಚಿವೆ. API ಅಂದರೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್. ಹೊಸ ಮೆಡಿಸಿನ್ ಆಗಲಿ ಹಳೆ ಮೆಡಿಸಿನ್ ಆಗಲಿ ಔಷಧ ತಯಾರು ಮಾಡಬೇಕು ಅಂದರೆ APIಗಳು ಬೇಕೇ ಬೇಕು. ನಾವು ಯಾವುದೇ ಔಷಧ ತಗೊಂಡಾಗ ದೇಹದಲ್ಲಿ ಕೆಲಸ ಮಾಡೋದು ಇದೇ APIಗಳು. ಉದಾಹರಣೆಗೆ ಪ್ಯಾರಾಸಿಟಮಾಲ್ ಒಂದು API. ಈ APIನ ತಗೊಂಡು ನಾವು ಟ್ಯಾಬ್ಲೆಟ್, ಸಿರಪ್, ಇಂಜೆಕ್ಷನ್ ಏನಾದರೂ ಮಾಡ್ಬೋದು. ಒಂದು ಮೆಡಿಸಿನ್ನಲ್ಲಿ 40-50% ಖರ್ಚು ಈ APIಗಳದ್ದೇ ಇರುತ್ತೆ. ಮಾರ್ಕೆಟ್ನಲ್ಲಿ ಏರಿಳಿತ ಆದಾಗ 60-70% ಹೋಗಿದ್ದು ಕೂಡ ಉಂಟು. ಇದರ ಮೇಲೆ ಆಗೋ ಖರ್ಚು. ಇಂತಹ 500ಕ್ಕೂ ಅಧಿಕ APIಗಳು ಭಾರತದಲ್ಲಿ ತಯಾರಾಗ್ತವೆ. ವಿಶ್ವದ 20% APIಗಳು ಭಾರತದಲ್ಲೇ ರೆಡಿ ಆಗ್ತವೆ. ನಮ್ಮ ಫಾರ್ಮಾ ಕಂಪನಿಗಳಲ್ಲಿ 35% ಕಂಪನಿಗಳು ಇದೇ ಬಿಸ್ನೆಸ್ ಮಾಡ್ತವೆ. ಹಾಗಿದ್ರೆ ಯಾಕೆ ವಿದೇಶಿ ಕಂಪನಿಗಳಿಗೆ ಭಾರತ ಇಷ್ಟ ಅಂತ ಕೇಳಿದ್ರೆ, ಮೊದಲನೇದಾಗಿ ಭಾರತದಲ್ಲಿ ತುಂಬಾ ಅಗ್ಗದಲ್ಲಿ ಮೆಡಿಸಿನ್ ಉತ್ಪಾದನೆಯಾಗುತ್ತೆ. ಅಮೆರಿಕದಲ್ಲಿ ಒಂದು ಟ್ಯಾಬ್ಲೆಟ್ ತಯಾರು ಮಾಡೋಕೆ $100 ಖರ್ಚಾಗುತ್ತೆ ಅಂದರೆ ಅದೇ ಟ್ಯಾಬ್ಲೆಟ್ನ ಭಾರತದಲ್ಲಿ ಕೇವಲ $40 ಮಾಡ್ಬೋದು. ಅಂದರೆ ಎಕ್ಸಾಂಪಲಿಗೆ ಹೇಳಿದ್ದು 60% ಕಮ್ಮಿ ಕಾಸ್ಟಲ್ಲಿ ಇಲ್ಲಿ ಮಾಡ್ಬೋದು ಅಂತ. ಹೀಗಾಗಿ ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ಕಾಸ್ಟ್ ಅಡ್ವಾಂಟೇಜ್ ಇದೆ. ಜೊತೆಗೆ ಅಮೆರಿಕ ಬಿಟ್ಟರೆ ಭಾರತದಲ್ಲಿ ಅತಿ ಹೆಚ್ಚು FDA ಮಾನ್ಯತೆ ಪಡೆದಿರೋ ಔಷಧ ಉತ್ಪಾದನಾ ಘಟಕಗಳಿವೆ. ನಮ್ಮ ಫಾರ್ಮಾ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಈ ಕಂಪನಿಗಳು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಬರ್ತಾರೆ. ಏನೋ ಸ್ನೇಹಿತರೆ, ಸದ್ಯ ಭಾರತದ ಫಾರ್ಮಾ ಇಂಡಸ್ಟ್ರಿ $65 ಬಿಲಿಯನ್ ಮೌಲ್ಯದ ಉದ್ಯಮ ಆಗಿದೆ. 2030 ಒಳಗೆ $130 ಬಿಲಿಯನ್ ರೀಚ್ ಆಗುತ್ತೆ ಅನ್ನೋ ಅಂದಾಜಿದೆ. ಇದರಲ್ಲಿ ಅರ್ಧಕರ್ಧ ಆದಾಯ ರಫ್ತು ಎಕ್ಸ್ಪೋರ್ಟ್ ನಿಂದಲೇ ಬರುತ್ತೆ. ಸದ್ಯ 10%ಕ್ಕೂ ಹೆಚ್ಚು ಮಾರ್ಕೆಟ್ ಶೇರ್ ಹೊಂದಿರೋ ಸನ್ ಫಾರ್ಮಾ ಭಾರತದ ಅತಿದೊಡ್ಡ ಫಾರ್ಮಸಿ ಕಂಪನಿ. ಇವರು ಬ್ರಾಂಡೆಡ್ ಜನರಿಕ್, ಸ್ಪೆಷಾಲಿಟಿ ಮೆಡಿಸಿನ್, ಜನರಿಕ್ ಮೆಡಿಸಿನ್ ಉತ್ಪಾದನೆ ಮಾಡೋದಲ್ಲದೆ APIಗಳನ್ನ ಕೂಡ ಮಾಡ್ತಾರೆ. ಆದರೆ 33% ಆದಾಯ ಬ್ರಾಂಡೆಡ್ ಜನರಿಕ್ ಬಿಸ್ನೆಸ್ ನಿಂದಲೇ ಬರುತ್ತೆ. ಇನ್ನು ಅದೇ ರೀತಿ ಸಿಪ್ಲಾ ಕೂಡ ಮತ್ತೊಂದು ಇಂಡಸ್ಟ್ರಿ ಲೀಡರ್. ಇನ್ಫ್ಯಾಕ್ಟ್ ಸಿಪ್ಲಾ ಭಾರತದ ಅತ್ಯಂತ ಹಳೆಯ ಫಾರ್ಮಾ ಕಂಪನಿ. ಇವರು ಅಗ್ಗದ ದರದಲ್ಲಿ ಮೆಡಿಸಿನ್ ಉತ್ಪಾದನೆ ಮಾಡೋದಕ್ಕೆ ಫೇಮಸ್, ಜಾಗತಿಕ ರೇಟ್ಸ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಡಾಕ್ಟರ್ ರೆಡ್ಡೀಸ್, ಲುಪಿನ್, ಬಯೋಕಾನ್, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೂಡ ಭಾರತದ ಪ್ರಮುಖ ಫಾರ್ಮಾ ಕಂಪನಿಗಳು. ಡಿವಿಸ್ ಲ್ಯಾಬ್, ಆರ್ತಿ ಫಾರ್ಮಾ API ಉತ್ಪಾದನೆಯಲ್ಲಿ ದೊಡ್ಡ ಪ್ಲೇಯರ್ಸ್. ಆರ್ತಿ ಫಾರ್ಮಾ 54 APIಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಡಿವಿಸ್ ಲ್ಯಾಬ್ 30ಕ್ಕೂ ಅಧಿಕ APIಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತದ ಫಾರ್ಮಾ ಇಂಡಸ್ಟ್ರಿಯ ಬೇಸಿಕ್ಸ್ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.